ವಿದ್ಯಾರ್ಥಿಗಳೇ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳು ಈ ಪಾಠದ ಎಲ್ಬಿಎದಲ್ಲಿ ಕೊಟ್ಟಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರವನ್ನ ವಿಶ್ಲೇಷಣೆ ಮಾಡೋಣ. ಪ್ರಶ್ನೆ 1. ಈ ಕೆಳಗಿನವುಗಳಲ್ಲಿ ಸ್ಥಾನಪಲ್ಲಟ ಕ್ರಿಯೆಯನ್ನು ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಸ್ಥಾನಪಲ್ಲಟ ಅಂದ್ರೆ ಒಂದು ಹೆಚ್ಚಿನ ಕ್ರಿಯಾಪಟು ಇರುವಂತಹ ಧಾತು ತನಗಿಂತ ಕಡಿಮೆ ಕ್ರಿಯಾಪಟು ಇರುವಂತಹ ಧಾತುವನ್ನ ಅದರ ಒಂದು ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸುವಂತಹ ಒಂದು ಕ್ರಿಯೆಯಾಗಿದೆ. ಇದನ್ನ ನೀವು ತಿಳ್ಕೊಳ್ಬೇಕಂದ್ರೆ ಮೊದಲಿಗೆ ಧಾತುಗಳ ಅಥವಾ ಲೋಹಗಳ ಕ್ರಿಯಾಶೀಲತೆಯ ಸರಣಿಯನ್ನ ತಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಸರಿಯಾದ ಉತ್ತರ ಡಿ, AgNO3 ದ್ರಾವಣ ಮತ್ತು ತಾಮ್ರದ ಲೋಹ. ಏಕೆ ಇದು ಸರಿಯಾದ ಉತ್ತರ ಆಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಂದ್ರೆ ಕ್ರಿಯಾಶೀಲತೆಯ ಒಂದು ಸರಣಿಯನ್ನ ತಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಎಲ್ಲಕ್ಕಿಂತ ಹೆಚ್ಚು ಕ್ರಿಯಾಪಟು ಆಗಿರುವಂತಹ ಧಾತು ಅಥವಾ ಲೋಹ ಪೊಟ್ಯಾಷಿಯಂ, ಅದಕ್ಕಿಂತ ಸ್ವಲ್ಪ ಕಡಿಮೆ ಕ್ರಿಯಾಪಟ ಆಗಿರುವಂತದ್ದು ಸೋಡಿಯಂ, ನಂತರದಲ್ಲಿ ಬರುವಂತದ್ದು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಸತು, ಕಬ್ಬಿಣ, ಸೀಸ, ತಾಮ್ರ, ಪಾದರಸ, ನಂತರ ಬೆಳ್ಳಿ, ಚಿನ್ನ. ಸೊ ಈ ಲೋಹಗಳು ಇಲ್ಲೇನ್ ಕೊಟ್ಟಿದಾರಲ್ಲ, ಇದು ಕ್ರಿಯಾಶೀಲತೆ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಇದನ್ನ ಜೋಡಿಸಲಾಗಿದೆ. ಈಗಾಗಲೇ ಹೇಳ್ದಂಗೆ ಸ್ಥಾನಪಲ್ಲಟದಲ್ಲಿ ಹೆಚ್ಚಿನ ಕ್ರಿಯಾಪಟು ಇರುವಂತಹ ಒಂದು ಧಾತು ಅಥವಾ ಲೋಹ ತನಗಿಂತ ಕಡಿಮೆ ಕ್ರಿಯಾಪಟು ಆಗಿರುವಂತಹ ಲೋಹವನ್ನ ಸ್ಥಾನಪಲ್ಲಟಗೊಳಿಸುತ್ತದೆ. ಎ ಆಪ್ಷನ್ ದಲ್ಲಿ ತಾವು ನೋಡಬಹುದು, ಸೋಡಿಯಂ ಕ್ಲೋರೈಡ್ ದ್ರಾವಣದಿಂದ ಸೋಡಿಯಂ ಸ್ಥಾನಪಲ್ಲಟ ಆಗ್ಬೇಕಂದ್ರೆ ಸೋಡಿಯಂಗಿಂತ ಇಲ್ಲಿ ಕೊಟ್ಟಿರುವಂತಹ ಒಂದು ಧಾತು ಹೆಚ್ಚು ಕ್ರಿಯಾಪಟು ಆಗಿರಬೇಕು. ಆದ್ರೆ ತಾಮ್ರ ಸೋಡಿಯಂಗಿಂತ ಕಡಿಮೆ ಕ್ರಿಯಾಪಟು. ಅದೇ ರೀತಿ ಮೆಗ್ನೀಷಿಯಂಗಿಂತ ಅಲ್ಯೂಮಿನಿಯಂ ಕ್ರಿಯಾಪಟುತ್ವದಲ್ಲಿ ಕಡಿಮೆ ಕ್ರಿಯಾಶೀಲ ಹೊಂದಿರುವಂತದ್ದು. FeSO4 ಅಂದ್ರೆ ಕಬ್ಬಿಣದ ಸಲ್ಫೇಟ್ ನಿಂದ ಕಬ್ಬಿಣವನ್ನು ಸ್ಥಾನಪಲ್ಲಟಗೊಳಿಸಬೇಕಂದ್ರೆ ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲ ಇರುವಂತಹ ಲೋಹದ ಅವಶ್ಯಕತೆ ಇದೆ. ಆದರೆ ಬೆಳ್ಳಿ ಕಬ್ಬಿಣಗಿಂತ ಕಡಿಮೆ ಕ್ರಿಯಾಪಟು ಆಗಿರುವಂತದ್ದು. ಆದರೆ ಡಿ ಉತ್ತರದಲ್ಲಿ ತಾವು ನೋಡಬಹುದು, ಇಲ್ಲಿ ಸಿಲ್ವರ್ ಇದೆ ಅಂದ್ರೆ ಬೆಳ್ಳಿ ಇದೆ, ಬೆಳ್ಳಿಗಿಂತ ತಾಮ್ರ ಹೆಚ್ಚು ಕ್ರಿಯಾಪಟು ಆಗಿರುವುದರಿಂದ ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆ ನಡೀತದೆ. ಪ್ರಶ್ನೆ 2. ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿಯದಂತೆ ತಡೆಗಟ್ಟಲು ಬಳಸುವಂತಹ ಸೂಕ್ತವಾದ ವಿಧಾನವನ್ನ ಇಲ್ಲಿ ಕೇಳಿದ್ದಾರೆ. ಗ್ರೀಸ್ ಹಚ್ಚುವುದು, ಬಣ್ಣ ಹಚ್ಚುವುದು, ಸತುವಿನ ಲೇಪನ ಮಾಡುವುದು ಮತ್ತು ಮೇಲಿನ ಎಲ್ಲವೂ ಅಂತ 4 ಆಪ್ಷನ್ಗಳು ಇಲ್ಲಿ ಇದೆ. ಸಾಮಾನ್ಯವಾಗಿ ಕಬ್ಬಿಣಿಗೆ ತುಕ್ಕು ಹಿಡಿದಂತೆ ಈ ಎಲ್ಲ ವಿಧಾನಗಳನ್ನು ನಾವು ಅನುಸರಿಸುತ್ತೇವೆ. ಆದರೆ ಇಲ್ಲಿ ಸೂಕ್ತವಾದ ವಿಧಾನ ಅಂತ ಕೇಳಿದಾಗ ಇಲ್ಲಿ ಸರಿಯಾದ ಉತ್ತರ ಸಿ, ಸತುವಿನ ಲೇಪನ ಮಾಡುವುದು. ಪ್ರಶ್ನೆ 3. ಆಹಾರ ಪದಾರ್ಥಗಳ ಡಬ್ಬಿಗಳನ್ನು ತವರದಿಂದ ಲೇಪನ ಮಾಡಲಾಗಿರುತ್ತದೆ ಹೊರತು ಸತುವಿನಿಂದಲ್ಲ ಏಕೆ ಅಂತ ಕೇಳಿದ್ದಾರೆ. ಯಾಕಂದ್ರೆ ಸತು ಏನಿದೆಯಲ್ಲ ಅದು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಆಗಿರುವಂತದ್ದು. ಆದ್ದರಿಂದ ಸತುವಿನ ಡಬ್ಬವನ್ನ ನಾವೇನಾದ್ರೂ ಆಹಾರ ಸಂರಕ್ಷಣೆಯಲ್ಲಿ ಬಳಸ್ಕೊಂಡ್ರೆ ಅಲ್ಲಿ ಆಹಾರದಲ್ಲಿರುವಂತಹ ಪದಾರ್ಥಗಳು ಸತುವಿನೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಡುತ್ತದೆ. ಪ್ರಶ್ನೆ 4. ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಬಿಡುಗಡೆಯಾಗುವಂತಹ ಅನಿಲ H2 ಅಂದ್ರೆ ಹೈಡ್ರೋಜನ್ ಅನಿಲ. ಪ್ರಶ್ನೆ 5. ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲ ಡೈಆಕ್ಸೈಡ್ ನ ಜೊತೆ ವರ್ತಿಸಿದಾಗ ಉಂಟಾಗುವ ಹಸಿರು ಪದರದ ಸಂಯುಕ್ತ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ತಾಮ್ರದ ಕಾರ್ಬೋನೇಟ್. ತಾಮ್ರದ ಕಾರ್ಬೋನೇಟ್ ಆದಾಗ ಅಲ್ಲಿ ಹಸಿರು ಬಣ್ಣ ಉತ್ಪತ್ತಿಯಾಗುವಂತದ್ದು. ಇನ್ನು ಕಪ್ಪು ಬಣ್ಣ ಅಂತ ಅಲ್ಲಿ ಕೊಟ್ಟಿದ್ರೆ ಆನ್ಸರ್ ಅಲ್ಲಿ ತಾಮ್ರದ ಆಕ್ಸೈಡ್ ಆಗಿರುತ್ತದೆ. ಪ್ರಶ್ನೆ 6. ಕೆಳಗಿನವುಗಳಲ್ಲಿ ಸ್ಥಾನಪಲ್ಲಟ ಕ್ರಿಯೆಯನ್ನು ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಮತ್ತೆ ಇಲ್ಲಿ ತಾವು ಕ್ರಿಯಾಶೀಲತೆ ಸರಣಿಯನ್ನ ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆ ನಡಿಬೇಕಾದ್ರೆ ಸೋಡಿಯಂ ಕ್ಲೋರೈಡ್ Na ಮತ್ತು Cu ಅಂತ ಕೊಟ್ಟಿದ್ದಾರೆ. ಸೋಡಿಯಂಗಿಂತ ತಾಮ್ರ ಕಡಿಮೆ ಕ್ರಿಯಾಪಟು ಆಗಿರುವಂತದ್ದು ಆಪ್ಷನ್ ಎ ಆಗಲ್ಲ. ಸೊ ಆಗಲೇ ನಾವು ತಿಳ್ಕೊಂಡ ಹಾಗೆ ಆಪ್ಷನ್ ಡಿ ದಲ್ಲಿ ತಾವು ನೋಡಬಹುದು, ಸಿಲ್ವರ್ ನೈಟ್ರೇಟ್ ಇಂದ ತಾಮ್ರ ಏನ್ ಮಾಡ್ತದೆ, ಸಿಲ್ವರ್ ಅನ್ನ ಪ್ರತ್ಯೇಕಗೊಳಿಸಬಹುದು. ಯಾಕಂದ್ರೆ ಸಿಲ್ವರ್ ಅಥವಾ ಬೆಳ್ಳಿ ತಾಮ್ರಕ್ಕಿಂತ ಕಡಿಮೆ ಕ್ರಿಯಾಪಟು ಆಗಿರುವಂತಹ ಲೋಹ. ಪ್ರಶ್ನೆ 7. ಈ ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ CuSO4 Fe gives FeSO4 Cu ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಕಬ್ಬಿಣ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸುವಂತ ಈ ಒಂದು ಕ್ರಿಯೆ ಆಗಿದೆ.
ಎರಡನೇದು AgNO3 ಪ್ಲಸ್ Cu gives CuNO3 twice ಪ್ಲಸ್ Ag ಅಂತ ಕೊಟ್ಟಿದ್ದಾರೆ. ಅಂದ್ರೆ ತಾಮ್ರ ಬೆಳ್ಳಿಯನ್ನ ಇಲ್ಲಿ ಸ್ಥಾನಪಲ್ಲಟಗೊಳಿಸ್ತಾ ಇದೆ. ಸೊ ಇಲ್ಲಿ ಸಿ ಉತ್ತರ ಕರೆಕ್ಟ್ ಆಗತ್ತೆ. ಯಾಕಂದ್ರೆ ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲ ಆಗಿದೆ, ಆದರೆ ಕಬ್ಬಿಣಗಿಂತ ಕಡಿಮೆ ಕ್ರಿಯಾಶೀಲ. ತಾವಿಲ್ಲಿ ನೋಡಬಹುದು, ತಾಮ್ರ ಕಬ್ಬಿಣಗಿಂತ ಕಡಿಮೆ ಕ್ರಿಯಾಶೀಲ, ಆದರೆ ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲ ಆಗಿದೆ. ಪ್ರಶ್ನೆ 8. ಎಕ್ಸ್ ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ 2 8 8 1 ಮತ್ತು Y ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ 2 8 7 ಆಗಿದೆ. ಹಾಗಾದರೆ ಈ ಧಾತುಗಳ ನಡುವೆ ಉಂಟಾಗುವ ಬಂಧದ ವಿಧ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಡೆಯುವಂತ ಬಂಧ ಯಾವುದಂದ್ರೆ ಅಯಾನಿಕ್ ಬಂಧ ಆಗಿದೆ. ಎಕ್ಸ್ ನ ಬಳಿ ಇರುವಂತದ್ದು +1 ಅಯಾನುಗಳು, ನಂತರ Y ನ ಬಳಿ ಇರುವಂತದ್ದು -1 ಅಯಾನುಗಳು. ಇವೆರಡರ ನಡುವೆ ನಡೆಯುವಂತದ್ದು ಅಯಾನಿಕ್ ಬಂಧ. ಪ್ರಶ್ನೆ 9. ಅಲ್ಯೂಮಿನಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಈ ಲೋಹಗಳನ್ನು ಕ್ರಿಯಾಶೀಲತೆಯ ಸರಣಿಯ ಏರಿಕೆ ಕ್ರಮದಲ್ಲಿ ಬರೆಯುವ ಸರಿಯಾದ ಕ್ರಮ. ಇಲ್ಲಿ ಸರಿಯಾದ ಆಪ್ಷನ್ ಅಂದ್ರೆ ಎ ಆಪ್ಷನ್. ಯಾಕಂದ್ರೆ ಇಲ್ಲಿ ತಾವು ನೋಡಬಹುದು, ಏರಿಕೆ ಕ್ರಮದಲ್ಲಿ ಅಂದ್ರೆ ಕಡಿಮೆಯಿಂದ ಹೆಚ್ಚಿನ ಕಡೆಗೆ ಏನಾಗಬೇಕು, ಆ ಕ್ರಿಯಾಶೀಲತೆ ಸರಣಿ ಇರಬೇಕು. ಅತ್ಯಂತ ಕಡಿಮೆ ಅಂದ್ರೆ ಅಲ್ಯೂಮಿನಿಯಂ, ನಂತರ ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಈ ಒಂದು ಕ್ರಿಯಾಶೀಲತೆಯ ಸರಣಿ ನೋಡಿದ್ರೆ ತಮ್ಗೆ ಇಲ್ಲಿ ಆನ್ಸರ್ ಹುಡುಕ್ಲಿಕ್ಕೆ ಸುಲಭ ಆಗತ್ತೆ. ಸ್ನೇಹಿತರೆ, ಈ ಕ್ರಿಯಾಶೀಲತೆಯ ಸರಣಿಯನ್ನ ತಾವು ನೆನ್ಪಿಟ್ಕೊಳ್ಬೇಕಂದ್ರೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಮೊದಲ ಒಂದು 4 ಅಕ್ಷರ ಏನಿದೆಯಲ್ಲ, ಪೋಸೋಕ್ಯಾಮೆ. ಈ ಒಂದು ಪೋಸೋಕ್ಯಾಮೆ ಅಂದ್ರೆ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ. ನಂತರ ಅ ಸ ಕ ಸಿ ಅಲ್ಯೂಮಿನಿಯಂ, ಸತು, ಕಬ್ಬಿಣ ಮತ್ತು ಸೀಸ. ನಂತರ ತಾಪ, ಬೇಚಿ, ತಾಮ್ರ, ಪಾದರಸ, ಬೆಳ್ಳಿ ಮತ್ತು ಚಿನ್ನ. ಸೊ ಈ ರೀತಿ ತಾವು ಕ್ರಿಯಾಶೀಲತೆ ಅಥವಾ ಕ್ರಿಯಾಪಟು ಧಾತುವಿನ ಸರಣಿಯನ್ನ ನೆನ್ಪಿಟ್ಕೊಳ್ಬಹುದು. 10ನೇ ಪ್ರಶ್ನೆ. ಲೋಹದ ಸಲ್ಫೈಡ್ ಅದಿರುಗಳು ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲು ಉಪಯೋಗಿಸುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಸಲ್ಫೈಡ್ ಅದಿರುಗಳ ಒಂದು ಉದಾಹರಣೆಯಲ್ಲಿ ನಾವು ಹುರಿಯುವಿಕೆಯನ್ನ ಬಳಸ್ತೇವೆ. ಅದೇ ರೀತಿ ಕಾರ್ಬೋನೇಟ್ ಅದಿರುಗಳು ಇದ್ರೆ ಅಲ್ಲಿ ಕಾಸುವಿಕೆ ವಿಧಾನವನ್ನ ಬಳಸುವಂತದ್ದು. ನಂತರ ಆಕ್ಸೈಡ್ ಅದಿರುಗಳು ಇದ್ರೆ ಅಲ್ಲಿ ಅಪಕರ್ಷಣ ವಿಧಾನವನ್ನ ಉಪಯೋಗ ಮಾಡ್ಕೊಳ್ತೇವೆ. ಇಲ್ಲಿ ಕಾರ್ಬೋನೇಟ್ ಅದಿರುಗಳು ಇದ್ರೆ ಕಾಸುವಿಕೆ, ಅದನ್ನ ನೆನ್ಪಿಟ್ಕೊಳ್ಬೇಕಂದ್ರೆ ಕಾರ್ಬೋನೇಟ್ ನ ಮೊದಲ ಒಂದು ಅಕ್ಷರ ಕ, ಕಾಸುವಿಕೆಯ ಮೊದಲ ಒಂದು ಅಕ್ಷರ ಕೂಡ ಕ ಬರುವಂತದ್ದು. ಕ ಮತ್ತು ಕ ನೆನ್ಪಿಟ್ಕೊಳ್ಬಹುದು. ಪ್ರಶ್ನೆ 11. ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುವಂತ ಲೋಹ ಯಾವುದು ಅಂತ ಕೇಳಿದ್ದಾರೆ. ಸೊ ತಾಮ್ರದ ಸಲ್ಫೇಟ್ ನಿಂದ ತಾಮ್ರವನ್ನು ಸ್ಥಾನಪಲ್ಲಟ ಮಾಡಬೇಕಂದ್ರೆ ಅದಕ್ಕಿಂತ ಹೆಚ್ಚು ಕ್ರಿಯಾಪಟ ಆಗಿರುವಂತಹ ಕಬ್ಬಿಣವನ್ನ ಬಳಕೆ ಮಾಡಬೇಕು. ಪ್ರಶ್ನೆ 12. ಇದರ ಒಂದು ಉತ್ತರ ಕಂಡುಹಿಡಿಬೇಕಂದ್ರೆ ಇಲ್ಲೂ ಕೂಡ ನಮಗೆ ಕ್ರಿಯಾಪಟು ಧಾತುವಿನ ಸರಣಿ ಉಪಯೋಗಕ್ಕೆ ಬರುವಂತದ್ದು. ಅಥವಾ ಇಲ್ಲಿ ಸಮೀಕರಣವನ್ನ ಕೊಟ್ಟಿದ್ದಾರೆ, ಸಮೀಕರಣವನ್ನು ವಿಶ್ಲೇಷಿಸಿ ನಾವು ಈ ಒಂದು ಉತ್ತರವನ್ನ ಇಲ್ಲಿ ಹುಡುಕಬಹುದು. ಸೊ ಮೊದಲಿಗೆ ಈ ಸಮೀಕರಣ ನೋಡ್ರಿ, ಕಬ್ಬಿಣ ಪ್ಲಸ್ ತಾಮ್ರದ ಸಲ್ಫೇಟ್. ತಾಮ್ರದ ಸಲ್ಫೇಟ್ ನಿಂದ ತಾಮ್ರ ಸ್ಥಾನಪಲ್ಲಟ ಆಗ್ತಾ ಇದೆ, ಅದನ್ನ ಸ್ಥಾನಪಲ್ಲಟಗೊಳಿಸುವಂತದ್ದು ಕಬ್ಬಿಣ. ಅದೇ ರೀತಿ ಜಿಂಕ್ ಮತ್ತೆ ಕಬ್ಬಿಣದ ಸಲ್ಫೇಟ್ ಇದೆ. ಸೊ ಕಬ್ಬಿಣ ಸ್ಥಾನಪಲ್ಲಟ ಆಗ್ತಾ ಇದೆ, ಅದನ್ನ ಸ್ಥಾನಪಲ್ಲಟಗೊಳಿಸುವಂತದ್ದು ಜಿಂಕ್ ಅಥವಾ ಸತು. ಅಂದ್ರೆ ಹೆಚ್ಚು ಕ್ರಿಯಾಪಟು ಆಗಿರುವಂತದ್ದು ಜಿಂಕ್, ಅದನಂತರ ಬರುವಂತದ್ದು ಕಬ್ಬಿಣ, ನಂತರ ಬರುವಂತದ್ದು ತಾಮ್ರ. ಈ ಒಂದು ಆಪ್ಷನ್ ನಾವು ಇಲ್ಲಿ ನೋಡ್ಬೇಕಂದ್ರೆ ಎದಲ್ಲಿ ಆ ಒಂದು ಆಯ್ಕೆಯನ್ನ ನಾವು ನೋಡಬಹುದು. ಪ್ರಶ್ನೆ 13. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳ ಸಮೀಕರಣಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಸೊ ಜಿಂಕ್ ಮತ್ತೆ ಕಬ್ಬಿಣದ ಸಲ್ಫೇಟ್ ಇದೆ. ಇಲ್ಲಿ ಕಬ್ಬಿಣ ಏನಾಗ್ತಾ ಇದೆ, ಸ್ಥಾನಪಲ್ಲಟ ಆಗ್ತಾ ಇದೆ. ಅಂದ್ರೆ ಜಿಂಕ್ ಕಬ್ಬಿಣವನ್ನು ಸ್ಥಾನಪಲ್ಲಟಗೊಳಿಸುವಂತದ್ದು. ನಂತರ ಅಲ್ಯೂಮಿನಿಯಂ ಮತ್ತು ಜಿಂಕ್ ಸಲ್ಫೇಟ್ ಇದೆ. ಜಿಂಕ್ ಇಲ್ಲಿ ಏನಾಗ್ತಾ ಇದೆ, ಸ್ಥಾನಪಲ್ಲಟ ಆಗ್ತಾ ಇದೆ, ಅದನ್ನ ಸ್ಥಾನಪಲ್ಲಟಗೊಳಿಸುವಂತದ್ದು ಅಲ್ಯೂಮಿನಿಯಂ. ಸೊ ಇಲ್ಲಿ ಹೆಚ್ಚು ಕ್ರಿಯಾಪಟು ಆಗಿರುವಂತದ್ದು ಅಲ್ಯೂಮಿನಿಯಂ, ನಂತರ ಜಿಂಕ್, ನಂತರ ಕಬ್ಬಿಣ ಬರುವಂತದ್ದು. ಆಪ್ಷನ್ ದಲ್ಲಿ ನೋಡಿದಾಗ ನಮ್ಗೆ ಇಲ್ಲಿ ಆಪ್ಷನ್ ಎ ದಲ್ಲಿ ತಾವು ನೋಡಬಹುದು ಹೆಚ್ಚು ಕ್ರಿಯಾಪಟು ಅಲ್ಯೂಮಿನಿಯಂ ಆಗಿದೆ. ಈ ಒಂದು ಏರಿಕೆ ಕ್ರಮದ ಒಂದು ಚಿಹ್ನೆಯನ್ನ ತಾವಿಲ್ಲಿ ನೋಡಬಹುದು. ನಂತರದಲ್ಲಿ ಬರುವಂತದ್ದು ಜಿಂಕ್ ಮತ್ತೆ ಅತ್ಯಂತ ಕಡಿಮೆ ಕ್ರಿಯಾಪಟು ಆಗಿರುವಂತದ್ದು ಕಬ್ಬಿಣ. 14. ಅಲ್ಯೂಮಿನಿಯಂ, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಸತು ಲೋಹಗಳು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿವೆ. ಈ ಲೋಹಗಳ ಕ್ರಿಯಾಶೀಲತೆಯನ್ನು ಇಳಿಗೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲೂ ಕೂಡ ನಮಗೆ ಈ ಒಂದು ಕ್ರಿಯಾಶೀಲತೆಯ ಸರಣಿ ಉಪಯೋಗಕ್ಕೆ ಬರುವಂತದ್ದು. ಸರಿಯಾದ ಆನ್ಸರ್ ಯಾವ್ದಂದ್ರೆ ಇಲ್ಲಿ ಎ. ಸೊ ಇಲ್ಲೊಂದು ಸ್ಮಾಲ್ ಕರೆಕ್ಷನ್ ಮಾಡ್ಕೊಳ್ಬೇಕು. ಅದೇನಂದ್ರೆ ಈ ಒಂದು ಚಿಹ್ನೆ ಇದೆಯಲ್ಲ ಅದು ಈ ರೀತಿ ಬರಬೇಕು. ಯಾಕಂದ್ರೆ ಮೆಗ್ನೀಷಿಯಂ ಅಲ್ಯೂಮಿನಿಯಂಗಿಂತ ಹೆಚ್ಚು ಕ್ರಿಯಾಪಟುವಾಗಿದೆ, ಆದ್ದರಿಂದ ಅದು ಬೇಗನೆ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸುತ್ತದೆ. ಈ ರೀತಿ 15ನೇ ಪ್ರಶ್ನೆಯಲ್ಲಿ ಕೆಳಗಿನಲ್ಲಿ ಸಾಧ್ಯವಾಗುವಂತ ರಾಸಾಯನಿಕ ಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಆಗ್ಲೇ ಹೇಳ್ದಂಗೆ ಸ್ಥಾನಪಲ್ಲಟ ಕ್ರಿಯೆ ನಡಿಬೇಕಂದ್ರೆ
ಹೆಚ್ಚು ಕ್ರಿಯಾಪಟು ಧಾತು ಕಡಿಮೆ ಕ್ರಿಯಾಪಟುವನ್ನ ಸ್ಥಾನಪಲ್ಲಟಗೊಳಿಸುತ್ತದೆ. ಇಲ್ಲಿ ಪಿಬಿ ಅಂದ್ರೆ ಸೀಸ ಇದು ಕಬ್ಬಿಣಗಿಂತ ಹೆಚ್ಚು ಕ್ರಿಯಾಪಟು ಆದರೆ ಮಾತ್ರ ಈ ಒಂದು ಕ್ರಿಯೆ ನಡೆಯುವಂತದ್ದು. ಆದರೆ ಇಲ್ಲಿ ತಾವು ನೋಡಬಹುದು ಸೀಸ ಕಬ್ಬಿಣಗಿಂತ ಕಡಿಮೆ ಕ್ರಿಯಾಪಟು, ಆದ್ದರಿಂದ ಈ ಒಂದು ಕ್ರಿಯೆ ನಡೆಯುವುದಿಲ್ಲ. ಅದೇ ರೀತಿ ಕಬ್ಬಿಣ ಮತ್ತು ಜಿಂಕ್ ನೋಡಿದಾಗ ಜಿಂಕ್ ಏನಾಗಿದೆ ಅಥವಾ ಸತು ಏನಾಗಿದೆ, ಕಬ್ಬಿಣಗಿಂತ ಹೆಚ್ಚು ಕ್ರಿಯಾಪಟು, ಈ ಕ್ರಿಯೆ ಕೂಡ ನಡೆಯುವುದಿಲ್ಲ. ಇನ್ ಸಿ ಆಪ್ಷನ್ ದಲ್ಲಿ ನೋಡಬಹುದು ಸಿಲ್ವರ್ ನೈಟ್ರೇಟ್ ಇದೆ, ಬೆಳ್ಳಿ ಬಹಳ ಕಡಿಮೆ ಕ್ರಿಯಾಶಾಲಿಯಾಗಿರುವಂತಹ ಧಾತು, ತಾಮ್ರ ಅದನ್ನ ಸ್ಥಾನಪಲ್ಲಟಗೊಳಿಸುತ್ತದೆ. ಅದರಿಂದ ಸಿ ಆಪ್ಷನ್ ಇಲ್ಲಿ ಸರಿಯಾಗಿದೆ. ಡಿ ದಲ್ಲಿ ಪಿಬಿ ಅಂದ್ರೆ ಸೀಸ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟು ಆಗಿರುವಂತದ್ದು, ಆದ್ದರಿಂದ ಈ ಕ್ರಿಯೆ ಕೂಡ ಇಲ್ಲಿ ನಡೆಯುವುದಿಲ್ಲ. 14ನೇ ಪ್ರಶ್ನೆ, ಎಬಿಸಿ ಧಾತುಗಳ ಎಲೆಕ್ಟ್ರಾನಿಕ್ ವಿನ್ಯಾಸಗಳು ಕ್ರಮವಾಗಿ 2, 8, 2, 2, 8 ಮತ್ತು 2, 8, 7 ಆಗಿದೆ. ಇವುಗಳಲ್ಲಿ ಪರಸ್ಪರ ವರ್ತಿಸಿ ಒಂದು ಅಯಾನಿಕ್ ಸಂಯುಕ್ತವನ್ನು ಉಂಟು ಮಾಡುವ ಧಾತುಗಳೆಂದರೆ ಅಂತ ಕೇಳಿದ್ದಾರೆ. ಎನ ಒಂದು ವೇಲೆನ್ಸಿಯಲ್ಲಿ 2 ಅಂತ ಬರುವಂತದ್ದು ಅಂದ್ರೆ 2+ ಆಗಿದೆ. ಇನ್ನು ಬಿ ದಲ್ಲಿ ತಾವು ನೋಡಬಹುದು ಇಲ್ಲಿ 8 ಇದೆ. 8 ಇದೆ ಅಂದ್ರೆ ಇದು ಏನಾಗಿದೆ, ಒಂದು ಜಡ ಧಾತು ಆಗಿರುವಂತದ್ದು. ಯಾಕಂದ್ರೆ ಕೊನೆಯ ಒಂದು ಕಕ್ಷೆಯಲ್ಲಿ ಇಲೆಕ್ಟ್ರಾನ್ಗಳು 8 ಇರಬೇಕು. 8 ಇಲ್ಲಿ ಸಂಪೂರ್ಣವಾಗಿ ತುಂಬಿರುವಂತದನ್ನ ನಾವು ಇಲ್ಲಿ ನೋಡಬಹುದು. ಅದೇ ರೀತಿ 2, 8, 7 ಅಂತ ಕೊಟ್ಟಿದ್ದಾರೆ, ಅದು ಸಿ ಧಾತು ಆಗಿದೆ. ಸೊ 2, 8, 7 ಆಗಿದೆ ಅಂದ್ರೆ ಇದರ ಒಂದು ವೇಲೆನ್ಸಿ -1 ಆಗಿರ್ತದೆ. ಸೊ ಇಂಥ ಸಿ ನ 2 ಒಂದು ಧಾತುಗಳು ಅಥವಾ ಅಯಾನುಗಳು ಎದೊಂದಿಗೆ ಸೇರಿ ಅಲ್ಲಿ ಒಂದು ಸಂಯುಕ್ತ ಉತ್ಪತ್ತಿ ಆಗ್ತದೆ. ಆದ್ದರಿಂದ ಸರಿಯಾದ ಉತ್ತರ ಎ ಮತ್ತು ಸಿ. ತಾವು ನೋಡಬಹುದು ಸಿ ಆಪ್ಷನ್ ದಲ್ಲಿ ಎ ಮತ್ತು ಸಿ ಧಾತುಗಳು ಇದೆ. ಇವನ್ ಡಿ ಆಪ್ಷನ್ ದಲ್ಲೂ ಕೂಡ ಎ ಮತ್ತು ಸಿ ಧಾತುಗಳು ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಈ ಒಂದು ಉತ್ತರ ಇಲ್ಲಿ ಸರಿಯಾಗ್ತದೆ. 17ನೇ ಪ್ರಶ್ನೆ, ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವಾಗಿಸಲು ಶುದ್ಧ ಕಬ್ಬಿಣಕ್ಕೆ ಸ್ವಲ್ಪ ಕಾರ್ಬನ್ ಅನ್ನು ಸೇರಿಸಲಾಗುತ್ತದೆ. ಇದು ಸರಿ ಉತ್ತರ. ಯಾಕಂದ್ರೆ ಮಿಶ್ರಲೋಹವನ್ನು ತಯಾರಿಸುವಾಗ ಕಬ್ಬಿಣದಲ್ಲಿ ಅಥವಾ ಕಬ್ಬಿಣವನ್ನ ಗಟ್ಟಿಯ ಮಾಡಲಿಕ್ಕೆ ಕಾರ್ಬನ್ ಅನ್ನ ಅದರಲ್ಲಿ ಸೇರಿಸಲಾಗ್ತದೆ. 18ನೇ ಪ್ರಶ್ನೆ, ಎ ಬಿ ಎಕ್ಸ್ ಮತ್ತು ವೈ ಧಾತುಗಳನ್ನು ಒಳಗೊಂಡ ಸ್ಥಾನಪಲ್ಲಟ ಕ್ರಿಯೆಗಳ ಸಮೀಕರಣಗಳನ್ನು ಕೆಳಗೆ ನೀಡಲಾಗಿದೆ. ವಿಶ್ಲೇಷಿಸಿ ಈ ಧಾತುಗಳಲ್ಲಿ ಅತ್ಯಂತ ಕ್ರಿಯಾಶೀಲ ಧಾತುವೆಂದರೆ ಅಂತ ಕೇಳಿದ್ದಾರೆ. ಸೊ ತಾವು ನೋಡಬಹುದು ಎ ಬಿ ಅನ್ನ ಸ್ಥಾನಪಲ್ಲಟಗೊಳಿಸ್ತಾ ಇದೆ. ಅಂದ್ರೆ ಬಿ ಗಿಂತ ಎ ಏನಾಗಿದೆ, ಹೆಚ್ಚು ಕ್ರಿಯಾಶೀಲ. ಎಕ್ಸ್ ಎ ಗಿಂತ ಹೆಚ್ಚು ಕ್ರಿಯಾಶೀಲ, ಯಾಕಂದ್ರೆ ಅದು ASO4 ದಿಂದ ಎ ಅನ್ನ ಸ್ಥಾನಪಲ್ಲಟಗೊಳಿಸ್ತಾ ಇದೆ. ಸೊ ಹೆಚ್ಚಿನ ಕ್ರಿಯಾಪಟು ಯಾವ್ದಾಯ್ತು, ಎಕ್ಸ್ ಅಂತ ಆಯ್ತು. ನೆಕ್ಸ್ಟ್ ತಾವು ನೋಡಬಹುದು ವಾಯ್ ಇದು ಎಕ್ಸ್ ಅನ್ನ ಸ್ಥಾನಪಲ್ಲಟಗೊಳಿಸ್ತಾ ಇದೆ, ಅಂದ್ರೆ ಎಲ್ಲಕ್ಕಿಂತ ಹೆಚ್ಚು ಕ್ರಿಯಾಪಟು ವಾಯ್ ಅಂತ ಆಗತ್ತೆ. ಆದ್ದರಿಂದ ಅತ್ಯಂತ ಕ್ರಿಯಾಶೀಲ ಧಾತು ವಾಯ್ ಆಗಿದೆ. 19ನೇ ಪ್ರಶ್ನೆ, ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಎಕ್ಸ್ ಎಂಬ ಸಂಯುಕ್ತಕ್ಕೆ ಸೇರಿಸಿದಾಗ ವಾಯ್ ಎಂಬ ಅನಿಲವು ಬಿಡುಗಡೆಯಾಗುವುದು. ಅನಿಲ ವಾಯ್ ಅನ್ನು ಸುಣ್ಣದ ನೀರಿನ ಮೂಲಕ ಹಾಯಿಸಿದಾಗ ಬಿಳಿ ಪ್ರಕ್ಷೇಪ ಉಂಟಾಗುವುದು. ಇಲ್ಲಿ ಎಕ್ಸ್ ಮತ್ತು ವಾಯ್ಗಳು ಕ್ರಮವಾಗಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ನೋಡೋಣ. ಸೋಡಿಯಂ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್. ಸೋಡಿಯಂ ಕಾರ್ಬೋನೇಟ್ ಅನ್ನು ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ಸೇರಿಸಿದಾಗ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುವುದಿಲ್ಲ. ಸೊ ಈ ಆಪ್ಷನ್ ರಾಂಗ್ ಆಗಿದೆ. ಬಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಆಕ್ಸಿಜನ್ ಅನಿಲ ಉತ್ಪತ್ತಿ ಆಗುವುದಿಲ್ಲ. ಸಿ ಆಪ್ಷನ್ ದಲ್ಲಿ ನೋಡಬಹುದು ಸೋಡಿಯಂ ಕಾರ್ಬೋನೇಟ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಈ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗ್ತದೆ. ಯಾಕಂದ್ರೆ ಸೋಡಿಯಂ ಕಾರ್ಬೋನೇಟ್ ಗೆ HCl ಅನ್ನ ಹಾಕಿದಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿ ಆಗುವುದನ್ನು ನಾವು ನೋಡಬಹುದು. ಸೊ ಸಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗಿರುವಂತಹ ಒಂದು ಆನ್ಸರ್ ಆಗಿದೆ. ಸ್ನೇಹಿತರೆ, ಇದಿಷ್ಟು ಲೋಹಗಳು ಮತ್ತು ಅಲೋಹಗಳು ಪಾಠದ MCQ ಪ್ರಶ್ನೆಗಳು. SSLC ಪರೀಕ್ಷೆ 2020ರಲ್ಲಿ ಖಂಡಿತವಾಗಿ ಈ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಅದರಿಂದ ಇದನ್ನು ತಾವು ಸರಿಯಾಗಿ ಅಭ್ಯಾಸ ಮಾಡಿ ಮತ್ತೆ ಮುಂದಿನ ಪಾಠಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.